ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಭಾಗದಲ್ಲಿ 2014ರಿಂದ 2024ರವರೆಗೂ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ನಾವು ಇವತ್ತು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಪಟ್ಟಿ 1 ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ, ಬೆಳ್ಳಿ ಕ್ರಾಂತಿ, ಬಿಳಿ ಕ್ರಾಂತಿ. ನೋಡ್ರಿ, ಇದು ಕ್ರಾಂತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. ಈ ಒಂದು ಕ್ರಾಂತಿಗಳನ್ನು ನಾವು ನೋಡೋದಾದರೆ, ಈ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಇದು ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇನ್ನು ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಅದು ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇನ್ನು ಬೆಳ್ಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ನಂದ್ರೆ ಅದು ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಹಾಗೂ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ ಅಂದರೆ A3 ಎರಡಿದೆ ಇಲ್ಲಿ ಆಪ್ಷನ್. ಇನ್ನು ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು ಅಂದರೆ B1 ಅದು ಸಹ ನೋಡಿ ಸೇಮ್ ಇದೆ. ಇನ್ನು ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಆಮೇಲೆ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಕ್ರಾಂತಿಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಇದ್ರ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ಯಾರ. ಮೊದಲು ಯಾವ್ಯಾವ ಪ್ರಶ್ನೆಯನ್ನು ಕೇಳ್ಯಾರ ಅನ್ನೋದನ್ನು ಡಿಸ್ಕಷನ್ ಮಾಡಿ ಆ ಒಂದು ಕ್ರಾಂತಿ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ನೋಡೋಣ ಅಂತ. ಹಾಗಾದರೆ ಕ್ರಾಂತಿಗಳ ಬಗ್ಗೆ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಿದಾರೆ ಅಂತಂದ್ರೆ, ಹಳದಿ ಕ್ರಾಂತಿ ಸಂಬಂಧಿಸಿರುವುದು ಆಪ್ಷನ್ 1 ಆಹಾರ ಧಾನ್ಯಗಳ ಉತ್ಪಾದನೆ, ಆಪ್ಷನ್ 2 ಎಣ್ಣೆ ಬೀಜಗಳ ಉತ್ಪಾದನೆ, ಆಪ್ಷನ್ 3 ಮೀನುಗಳ ಉತ್ಪಾದನೆ, ಆಪ್ಷನ್ 4 ಹಣ್ಣು ಮತ್ತು ಹೂಗಳ ಉತ್ಪಾದನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಎಣ್ಣೆ ಬೀಜಗಳ ಉತ್ಪಾದನೆಗೆ ನಾವು ಹಳದಿ ಕ್ರಾಂತಿ ಸಂಬಂಧಿಸಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಬಿಳಿ ಕ್ರಾಂತಿಯ ಪಿತಾಮಹ ಆಪ್ಷನ್ 1 ವರ್ಗೀಸ್ ಕುರಿಯನ್, ಆಪ್ಷನ್ 2 ಅಜಿಮ್ ಪ್ರೇಮ್ಜಿ, ಆಪ್ಷನ್ 3 ಏಕ್ತಾ ಕಪೂರ್, ಆಪ್ಷನ್ 4 ಡಾಕ್ಟರ್ ಪ್ರತಾಪ್ ರೆಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ವರ್ಗೀಸ್ ಕುರಿಯನ್ನರನ್ನು ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿಯ ಪಿತಾಮಹರು ಅಂತ ಹೇಳಿ ಕರೀತಾರೆ. ಇನ್ನು ಈ ಒಂದು ಕ್ರಾಂತಿಗಳ ಬಗ್ಗೆ ನಾವು ನೋಡೋದಾದರೆ, ಕ್ರಾಂತಿಗಳು ಕಾಮನ ಬಿಲ್ಲು ಕ್ರಾಂತಿ ಅಂತೇಳಿ ಬರುತ್ತಾ. ರೈತರು ಕೃಷಿಯ ಜೊತೆಗೆ ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ, ರೇಷ್ಮೆಗಾರಿಕೆ ಮುಂತಾದ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿದ್ದಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂತಹ ಅಗಾಧ ಹೆಚ್ಚಳವನ್ನು ಕಾಮನ ಬಿಲ್ಲು ಕ್ರಾಂತಿ ಅಂತ ಕರೀತಾರೆ. ಅಂದರೆ ಕೃಷಿಗೆ ಮತ್ತು ಕೃಷಿಗೆ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಉತ್ಪಾದನೆಯೊಳಗೆ ಅಗಾಧ ಪ್ರಮಾಣದಲ್ಲಿ ಹೆಚ್ಚಳ ಆಗೋದನ್ನು ಏನಂತ ಕರೀತಾರೆ ಅಂತಂದ್ರೆ ಕಾಮನ ಬಿಲ್ಲು ಕ್ರಾಂತಿ ಅಂತ ಹೇಳಿ ಕರೀತಾರೆ. ಕಾಮನ ಬಿಲ್ಲು ಕ್ರಾಂತಿಯು ಹಲವಾರು ಕ್ರಾಂತಿಗಳನ್ನು ಒಳಗೊಂಡಿದೆ. ಅವುಗಳು ಯಾವುದರ ಪ್ರಗತಿಗೆ ಸಂಬಂಧಿಸಿದೆ ಅನ್ನೋದನ್ನು ತಿಳಿಯೋದಾದರೆ ನೋಡಿರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಿ ಒಳಗೂ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿರಿ, ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇನ್ನು ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇದನ್ನು ಈಗಾಗಲೇ ಪ್ರಶ್ನೆಯನ್ನು ಕೇಳಿದರು. ಇನ್ನು ಬಿಳಿ ಕ್ರಾಂತಿ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇದು ಬಿಳಿ ಕ್ರಾಂತಿಯನ್ನು ಶ್ವೇತ ಕ್ರಾಂತಿನೂ ಅಂತ ಸಹ ಇದನ್ನು ಕರೀತಾರೆ. ಇನ್ನು ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಬಂಗಾರ ಕ್ರಾಂತಿ ಅಥವಾ ಸುವರ್ಣ ಕ್ರಾಂತಿ ಹಣ್ಣು ಹೂಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ನೋಡಿರಿ, ಇದನ್ನು ನೆಕ್ಸ್ಟ್ ಟಿ2 ಪ್ರಶ್ನೆಯನ್ನು ಕೇಳ್ಬೋದು. ಬಂಗಾರ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಹಣ್ಣು ಹೂಗಳ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು ಬಂಗಾರ ಕ್ರಾಂತಿ. ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಅಂದರೆ ಕಾಮನ ಬಿಲ್ಲಿನಲ್ಲಿ ಯಾವ ಥರ 7 ಬಣ್ಣಗಳಿವೆ, ಈ 7 ಕ್ರಾಂತಿಗಳನ್ನು ಕಾಮನ ಬಿಲ್ಲು ಕ್ರಾಂತಿ ಅಂತ ಹೇಳಿ ಕರೀತಾರೆ. ಇನ್ನು ಮುಂದುವರೆದು ಈ ಕ್ರಾಂತಿಗಳ ಪಿತಾಮಹರ ಬಗ್ಗೆ ಹೇಳೋದಾದರೆ, ವಿಶ್ವ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್. ಇನ್ನು ಭಾರತದ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್. ಶ್ವೇತ ಕ್ರಾಂತಿ ಪಿತಾಮಹ ವರ್ಗೀಸ್ ಕುರಿಯನ್. ನೀಲಿ ಕ್ರಾಂತಿ ಪಿತಾಮಹ ಅರುಣ್ ಕೃಷ್ಣ. ಸುವರ್ಣ ಕ್ರಾಂತಿ ಪಿತಾಮಹ ನಿರಪಕ್ ಟ್ಯೂಟೇಜ್. ರಜತ ಕ್ರಾಂತಿ ಪಿತಾಮಹ ಇಂದಿರಾ ಗಾಂಧಿ. ಹಳದಿ ಕ್ರಾಂತಿ ಪಿತಾಮಹ ಶ್ಯಾಮ್ ಪಿತ್ರೋಡ್. ಪಿಂಕ್ ಕ್ರಾಂತಿಯ ಪಿತಾಮಹ ದುರ್ಗೇಶ್ ಪಟೇಲ್. ಕೆಂಪು ಕ್ರಾಂತಿ ಪಿತಾಮಹ ವಿಶಾಲ್ ತಿವಾರಿ. ನೋಡ್ರಿ, ಎಲ್ಲ ಪಿತಾಮಹರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇದನ್ನು ಸಹ ನೀವು ಸರಿಯಾಗಿ ಅಧ್ಯಯನ ಮಾಡಬೇಕು. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವೀಗ ನೋಡೋಣ. ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ. 1 5ನೇ ಪಂಚವಾರ್ಷಿಕ ಯೋಜನೆ, 2 4ನೇ ಪಂಚವಾರ್ಷಿಕ ಯೋಜನೆ, 3 11ನೇ ಪಂಚವಾರ್ಷಿಕ ಯೋಜನೆ,
4 ಮೂರನೇ ಪಂಚವಾರ್ಷಿಕ ಯೋಜನೆ. ಇದಕ್ಕೆ ಸರಿಯಾದಂಥ ಉತ್ತರ 11ನೇ ಪಂಚವಾರ್ಷಿಕ ಯೋಜನೆ. ನೋಡಿರಿ, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದಂಥ ಪಂಚವಾರ್ಷಿಕ ಯೋಜನೆ ಯಾವುದು ಅಂತಿದ್ರೆ ಅದು 11ನೇ ಪಂಚವಾರ್ಷಿಕ ಯೋಜನೆ. ಈಗ ಮೊದಲು ಪ್ರಶ್ನೆಗಳನ್ನು ನೋಡೋಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಆಮೇಲೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅಂತ. ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ. ಅಂದ್ರೆ ಒಂದು ಭಾಗದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಕೊಟ್ಟಾರ, ಇನ್ನೊಂದು ಭಾಗದಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಅವುಗಳಿಗೆ ಸಂಬಂಧಪಟ್ಟಂಥ ಇಸ್ವಿಯನ್ನು ಕೊಟ್ಟಾರ. ಹಾಗಾದ್ರೆ 1ನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56, 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 29, 3ನೇ ಆಪ್ಷನ್ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85, ಇನ್ನು 4ನೇ ಆಪ್ಷನ್ 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 17. ಇದರೊಳಗೆ ಯಾವುದು ತಪ್ಪಾಗಿದೆ ಜೋಡಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ 5ನೇ ಪಂಚವಾರ್ಷಿಕ ಯೋಜನೆ ಏನಾಗಿದೆ ಅಂದ್ರೆ ತಪ್ಪಾಗಿದೆ. ಇದು 1974ರಿಂದ 78ರ ನಡುವೆ ಇದು ಏನು ಪಂಚವಾರ್ಷಿಕ ಯೋಜನೆ ಇತ್ತು. ಹಾಗಾಗಿ ಇಲ್ಲಿ 79 ಕೊಟ್ಟಿರೋದ್ರಿಂದ ಹಾಗಾಗಿ ಈ ಒಂದು ಜೋಡಿ ಏನಾಗಿದೆ ತಪ್ಪಾಗಿದೆ. ಇನ್ನು ಮುಂದುವರೆದು ಯೋಜನೆ ಬಗ್ಗೆ ಯಾವ ಪ್ರಶ್ನೆಯನ್ನು ಕೇಳ್ಯಾರ ಅಂತ ಹೇಳಿದ್ರೆ, ಭಾರತದ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು. ಆಪ್ಷನ್ 1 ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ 2 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ 3 ಡಾಕ್ಟರ್ MS ಸ್ವಾಮಿನಾಥನ್, ಆಪ್ಷನ್ 4 ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ 4 ಸರ್ ಎಂ ವಿಶ್ವೇಶ್ವರಯ್ಯವರು ಏನು ಮಾಡ್ಯಾರ ಅಂತಂದ್ರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಆಪ್ಷನ್ 1 ಜೂನ್ 5, 2015, ಆಪ್ಷನ್ 2 ಜನವರಿ 1, 2015, ಆಪ್ಷನ್ 3 ಜೂನ್ 5, 2016, ಆಪ್ಷನ್ 4 ಏಪ್ರಿಲ್ 1, 2014. ಇದಕ್ಕೆ ಸರಿಯಾದಂಥ ಉತ್ತರ ಜನವರಿ 1, 2015 ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಭಾರತದಲ್ಲಿ ಯೋಜನೆ ನೋಡ್ರಿ, ಯೋಜನೆ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಅವಶ್ಯಕ. ಹಾಗಾದರೆ ಭಾರತ ಸರ್ಕಾರದ ಯೋಜನೆ ಅಂದ್ರೆ ಏನು ಅನ್ನೋದು ತಿಳ್ಕೊಳೋದಾದರೆ, ಸರ್ಕಾರವು ಕೆಲವು ನಿರ್ದಿಷ್ಟ ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಎನ್ನುತ್ತೇವೆ. ನೋಡ್ರಿ, ಯೋಜನೆ ಅಂತಂದ್ರೆ ಸರ್ಕಾರವು ಕೆಲವು ನಿರ್ದಿಷ್ಟ ಉದ್ದೇಶಗಳೊಂದಿಗೆ ಏನು ಮಾಡ್ತೈತಿ ಅಂದ್ರೆ ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ಯೋಜನೆ ಅಂತೇಳಿ ಕರೀತಾರೆ. ಹಾಗಾದರೆ ಈ ಒಂದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಧುನಿಕ ಯೋಜನೆ ಬಗ್ಗೆ ಚಿಂತಿಸಿದವರು ಯಾರು ಅಂತ ಹೇಳಿದ್ರೆ ಅದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಪ್ರಕಟಿಸಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯತೆಯನ್ನು ಒತ್ತಿ ಹೇಳಿದರು. ನೋಡ್ರಿ, ಈಗ ಪ್ರಶ್ನೆಯನ್ನು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕವನ್ನು ಪ್ರಕಟಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಮುಂದುವರೆದು ನೆಕ್ಸ್ಟ್ TET ಒಳಗೆ ಏನು ಮಾಡ್ಬೋದು, ಈ 1934 ಎನ್ನುವ ಇಸ್ವಿಯನ್ನು ಅವರು ಪ್ರಶ್ನೆಯನ್ನು ಕೇಳ್ಬೋದು. ಅಂದರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕ ಪ್ರಕಟವಾಗಿದ್ದು ಯಾವ ವರ್ಷ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಇದು ಸರಿಯಾದಂಥ ಉತ್ತರ 1934 ಆಗುತ್ತೆ. ಹಾಗಾಗಿ ಇಸ್ವಿನೂ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಆ ಪುಸ್ತಕದ ಒಂದು ಹೆಸರು ಸಹ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಭಾರತದಲ್ಲಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಪುಸ್ತಕವಾಗಿದೆ. ಇನ್ನು ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರವು 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಅಂದರೆ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಅನ್ನು ರಚಿಸಿತು. ನೋಡ್ರಿ, ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ 1950. ಆಮೇಲೆ ಮುಂದುವರೆದ ಪ್ರಶ್ನೆಯನ್ನು ಏನು ಕೇಳ್ಬೋದು ಅಂತಂದ್ರೆ ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ಬೋದು. ಪ್ರಧಾನಮಂತ್ರಿಯವರು ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರು ಆಗಿರ್ತಾರ. ಇದನ್ನು ನೆಕ್ಸ್ಟ್ TET ಒಳಗೆ ಕೇಳ್ಬೋದು. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದುವರೆದು ಪಂಚವಾರ್ಷಿಕ ಯೋಜನೆ ಅಂತಂದ್ರೆ ಭಾರತದಲ್ಲಿ ಯೋಜನೆಯ ಅವಧಿ 5 ವರ್ಷವಾಗಿರುವುದರಿಂದ ಆ ಯೋಜನೆಗಳನ್ನು ಪಂಚವಾರ್ಷಿಕ ಯೋಜನೆ ಅಂಥೇಳಿ ಹೆಸರನ್ನು ಇಡಲಾಗಿತ್ತು. ಇನ್ನು ಮುಂದುವರೆದು ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಏನು ಕೇಳ್ಬೋದು ಅಂತ ಹೇಳಿದ್ರೆ
1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲನ್ನು ಸ್ಥಾಪಿಸಲಾಗಿದೆ. ನೋಡಿರಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಈ ಹಿಂದೆ KPSCಯಲ್ಲಿ ನಡೆದಂಥ ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ನೆಕ್ಸ್ಟ್ TET ಒಳಗೂ ಬರ್ಬೋದು. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ, ಅದು 1952ರಲ್ಲಿ. ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಏನಾಗಿರ್ತಾರೆ ಅಂತಂದ್ರೆ ಸದಸ್ಯರು ಆಗಿರ್ತಾರೆ. ಇನ್ನು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೋಡೋದಾದರೆ, ಭಾರತದಲ್ಲಿ ಮೊಟ್ಟ ಮೊದಲು ಪಂಚವಾರ್ಷಿಕ ಯೋಜನೆ ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬಂದಿತ್ತು. ನೋಡ್ರಿ, ಇದನ್ನು ಪ್ರಶ್ನೆಯನ್ನು ಕೇಳಬಹುದು. ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂತು ಅಂತೇಳಿ. ನಮಗೆ ತಿಂಗಳೂ ಇಂಪಾರ್ಟೆಂಟ್ ಆಗುತ್ತಾ, ಆಮೇಲೆ ದಿನವೂ ಇಂಪಾರ್ಟೆಂಟ್ ಆಗುತ್ತಾ, ಹಾಗೂ ಆ ವರ್ಷವೂ ಸಹ ನಮಗೇನಾಗುತ್ತಾ ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಹಾಗಾಗಿ ನಾವು ಎಲ್ಲ ರೀತಿಯಿಂದಲೂ ಓದಬೇಕಾಗುತ್ತೆ. ಏಪ್ರಿಲ್ 1, 1951ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪಂಚವಾರ್ಷಿಕ ಯೋಜನೆ ಏನಾಯಿತು ಅಂದರೆ ಜಾರಿಗೆ ಬಂದಿತು. ಇನ್ನು ಈ ಒಂದು ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಅಂತ ಹೇಳಿ ಏನು ಮಾಡಿದ್ರು, ಸ್ಥಾಪನೆ ಮಾಡಿದರು. ಅದನ್ನು ಮುಂದೆ ನೋಡೋಣ ಅಂತ. ಹಾಗಾದರೆ ಈಗ ನಾವು ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಯಾವ್ಯಾವ ವರ್ಷ ಜಾರಿಗೆ ಬಂದವು ಅನ್ನೋದನ್ನು ನೋಡೋದಾದರೆ, ಒಂದನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56, ಎರಡನೇದು 1956ರಿಂದ 61, ಮೂರನೇದು 61ರಿಂದ 66. ಇನ್ನು ವಾರ್ಷಿಕ ಯೋಜನೆ ಅಂತ ಹೇಳಿ ಬರ್ತವೆ, ಅವು 1966ರಿಂದ 69. ನಾಲ್ಕನೇ ಪಂಚವಾರ್ಷಿಕ ಯೋಜನೆ 1969ರಿಂದ 74. ಐದನೇ ಪಂಚವಾರ್ಷಿಕ ಯೋಜನೆ 1974ರಿಂದ 78. ಆವರ್ತ ಯೋಜನೆ 1978ರಿಂದ 80. ಆರನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85. ಏಳನೇ ಪಂಚವಾರ್ಷಿಕ ಯೋಜನೆ 1985ರಿಂದ 90. ವಾರ್ಷಿಕ ಯೋಜನೆ 1990ರಿಂದ 92. ಎಂಟನೇ ಪಂಚವಾರ್ಷಿಕ ಯೋಜನೆ 1997ರಿಂದ 97. ಒಂಬತ್ತನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002. ಹತ್ತನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2007. ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012. ಇನ್ನು 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 17. ಇಲ್ಲಿವರೆಗೂ 12 ಪಂಚವಾರ್ಷಿಕ ಯೋಜನೆಗಳು ಈ ಒಂದು ಭಾರತದಲ್ಲಿ ನಡೆದಿವೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಮುಂದುವರೆದು ಈ ನೀತಿ ಆಯೋಗದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂಥೇಳಿ ಜನವರಿ 1, 2015ರಲ್ಲಿ ಏನಾಯಿತು ಅಂತಂದ್ರೆ ಈ ನೀತಿ ಆಯೋಗ ಸ್ಥಾಪನೆ ಆಯಿತು. ಇದು ಭಾರತದ ಯೋಜನಾ ಆಯೋಗದ ಬದಲಿಗೆ ಸ್ಥಾಪನೆಯಾದಂಥ ಸಂಸ್ಥೆ. ನೋಡಿ, ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. ನೀತಿ ಆಯೋಗ ಯಾವ ಒಂದು ಆಯೋಗದ ಬದಲಿಗೆ ಸ್ಥಾಪನೆ ಆಯಿತು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಭಾರತದ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸ್ಥಾಪನೆ ಆಯಿತು. ಅದು ಯಾವಾಗ ಅಂದರೆ ಜನವರಿ 1, 2015. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋದಾದರೆ, ಈ ಒಂದು ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಆಪ್ಷನ್ 1 ಏಪ್ರಿಲ್ 1, 1935. ಆಪ್ಷನ್ 2 ಏಪ್ರಿಲ್ 1, 1949. ಆಪ್ಷನ್ 3 ಜನವರಿ 1, 1949. ಆಪ್ಷನ್ 4 ಜನವರಿ 1, 1935. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಜನವರಿ 1, 1949. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ. ಆಪ್ಷನ್ 1 1933, ಆಪ್ಷನ್ 2 1934, ಆಪ್ಷನ್ 3 1935, ಆಪ್ಷನ್ 4 1949. ನೋಡಿರಿ, ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 1935. ಇದು ಸ್ಥಾಪನೆ ಆಗಿದ ವರ್ಷ 1935. ಇದು ರಾಷ್ಟ್ರೀಕರಣಗೊಂಡಿದ್ದು 1949. ಇನ್ನು 1934ರಲ್ಲಿ ಈ ಒಂದು ವಿಶ್ವೇಶ್ವರಯ್ಯನವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತೇಳಿ ಪುಸ್ತಕವನ್ನು ಪ್ರಕಟಿಸಿದ ವರ್ಷ. ಇನ್ನು ಮುಂದುವರೆದು ಬ್ಯಾಂಕುಗಳ ಬಗ್ಗೆ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದ್ರೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ, ಇದು ಸರ್ಕಾರದ ಬ್ಯಾಂಕು ಆಗಿ ಕಾರ್ಯನಿರ್ವಹಿಸುತ್ತದೆ. ಬಿ, ಇದು ಬ್ಯಾಂಕುಗಳ ಬ್ಯಾಂಕು ಆಗಿ ಕಾರ್ಯನಿರ್ವಹಿಸುತ್ತದೆ. ಸಿ, ಇದು ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ. ಆಪ್ಷನ್ ಡಿ, ಇದು ಸಾಲ ಪ್ರಮಾಣದ ನಿಯಂತ್ರಕ. ನೋಡಿರಿ, ಈ 4 ಹೇಳಿಕೆಗಳು ಯಾವ ಬ್ಯಾಂಕಿಗೆ ಸಂಬಂಧಿಸಿದೆ ಅನ್ನೋದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಆಪ್ಷನನ್ನು ನೋಡೋಣ. ಆಪ್ಷನ್ 1 ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಆಪ್ಷನ್ 2 ಭಾರತೀಯ ರಿಸರ್ವ್ ಬ್ಯಾಂಕ್. ಆಪ್ಷನ್ 3 ವಿಶ್ವ ವ್ಯಾಪಾರ ಸಂಘಟನೆ. ಆಪ್ಷನ್ 4 ಭಾರತೀಯ ಷೇರು ವಿನಿಮಯ ಮಂಡಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಇದರ ಬಗ್ಗೆ ಮುಂದೆ ಡೀಟೇಲ್ ಆಗಿ ನೋಡೋಣ ಅಂತ ಮೊದಲ ಪ್ರಶ್ನೆಯನ್ನು ನೋಡೋಣ. ಇನ್ನು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆಗಳು. ಆಪ್ಷನ್ 1 ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ಆಪ್ಷನ್ 2 ದಕ್ಷಿಣ ಕನ್ನಡ ಮತ್ತು ಉಡುಪಿ. ಆಪ್ಷನ್ 3 ಉಡುಪಿ ಮತ್ತು ಉತ್ತರ ಕನ್ನಡ. ಆಪ್ಷನ್ 4 ಉಡುಪಿ ಮತ್ತು ಚಿಕ್ಕಮಗಳೂರು.
ಇದಕ್ಕೆ ಸರಿಯಾದಂಥ ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಜಿಲ್ಲೆಗಳನ್ನು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತ ಹೇಳಿ ಕರೀತಾರೆ. ಹಾಗಾದರೆ ಈ ಒಂದು ಬ್ಯಾಂಕುಗಳ ಬಗ್ಗೆ ನಾವು ಡಿಟೇಲ್ ಆಗಿ ನೋಡೋದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅಂತೇಳಿ ಕರಿತೀವಿ. ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ. ಭಾರತದ ಕೇಂದ್ರ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕು. ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ ಏಪ್ರಿಲ್ 1, 1935ರಲ್ಲಿ ಸ್ಥಾಪನೆ ಆಯಿತು. ಇದು ಮೂಲತಃ ಷೇರುದಾರರ ಬ್ಯಾಂಕಾಗಿ ಪ್ರಾರಂಭವಾಯಿತು. ಇದು ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಜನವರಿ 1, 1949ರಲ್ಲಿ ಈ ಬ್ಯಾಂಕು ರಾಷ್ಟ್ರೀಕರಣವಾಯಿತು. ನೋಡಿರಿ, ಇವೆರಡೂ ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಈ ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನು ಕೇಳಿದರು. ಈ ರಿಸರ್ವ್ ಬ್ಯಾಂಕು ನೋಟು ಚಲಾವಣೆಯ ಏಕಸ್ವಾಮ್ಯವನ್ನು ಹೊಂದಿದೆ. ನೋಡಿರಿ, 2 ರೂಪಾಯಿಂದ ಹಿಡಿದು 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ನೆಕ್ಸ್ಟು 50 ರೂಪಾಯಿ, 100 ರೂಪಾಯಿ ಮತ್ತು 200, 500 ಮುಖಬೆಲೆಯ ನೋಟುಗಳನ್ನು ಚಲಾವಣೆಗೆ ಈ ಬ್ಯಾಂಕು ತರುತ್ತಾ. ಇನ್ನು ಇದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ. ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುವುದು ಯಾವುದು? ಈ ಒಂದು ರಿಸರ್ವ್ ಬ್ಯಾಂಕು. ಇನ್ನು ಬ್ಯಾಂಕುಗಳ ಬ್ಯಾಂಕ್ ಆಗಿ ಸಹ ಇದೇನು ಮಾಡ್ತೈತಿ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತಾ. ನೋಡಿರಿ, ಇಲ್ಲಿ ಬಾಕ್ಸ್ ಒಳಗೆ ಏನು ಕೊಟ್ಟಿರ್ತಾರಲ್ಲ, ನಿಮಗಿದು ತಿಳಿದಿರಲಿ ಅಂಥೇಳಿ ಅದರ ಮೇಲೆ ಪ್ರಶ್ನೆಯನ್ನು ಭಾಳ ಕೇಳ್ತಾರೆ. ಹಾಗಾಗಿ ನಿಮಗಿದು ತಿಳಿದಿರಲಿ ಅನ್ನೋದು ಬಾಕ್ಸ್ನೊಳಗಿರುತ್ತಲ್ಲ, ಅದನ್ನು ನಾವು ನೀಟಾಗಿ ಓದ್ಕೋಬೇಕು. ಇಲ್ಲಿ ಬಾಕ್ಸ್ ಒಳಗೆ ಏನು ಕೊಟ್ಟಾರ ಅಂತಂದ್ರೆ ಅತಿ ಪುರಾತನ ಕೇಂದ್ರ ಬ್ಯಾಂಕು ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ನೋಡಿರಿ, ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. ಅತಿ ಪುರಾತನ ಕೇಂದ್ರ ಬ್ಯಾಂಕ್ ಯಾವುದು ಅಂತೇಳಿ ಅದು ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 1668ರಲ್ಲಿ ಸ್ಥಾಪನೆ ಆಯಿತು. ಇನ್ನು ಬ್ರಿಟನ್ನಿನ ಕೇಂದ್ರ ಬ್ಯಾಂಕು ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇದು ಈ ಬ್ಯಾಂಕ್ ಆಫ್ ಇಂಗ್ಲೆಂಡು ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 1694ರಲ್ಲಿ ಸ್ಥಾಪನೆ ಆಯಿತು. ಇನ್ನು USA ಕೇಂದ್ರ ಬ್ಯಾಂಕು ಫೆಡರಲ್ ರಿಸರ್ವ್ ಸಿಸ್ಟಮ್. ಇದು 1913ರಲ್ಲಿ ಸ್ಥಾಪನೆ ಆಯಿತು. ಇನ್ನು ರಿಸರ್ವ್ ಬ್ಯಾಂಕು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತೈತಿ. ಇನ್ನು ಸಾಲದ ನಿಯಂತ್ರಕವಾಗಿ ಸಹ ಕಾರ್ಯನಿರ್ವಹಣೆ ಮಾಡ್ತೈತಿ. ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಸಹ ಇದು ಏನು ಮಾಡ್ತೈತಿ ಅಂತಂದ್ರೆ ಕಾರ್ಯವನ್ನು ಮಾಡುತ್ತೆ. ಇನ್ನು ಆರ್ಥಿಕ ಅಂಕಿಅಂಶಗಳು ಮತ್ತು ಇತರ ಮಾಹಿತಿಗಳನ್ನು ಪ್ರಕಟಿಸುತ್ತಾ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ, ಕೃಷಿಗಾಗಿ ಸೌಲಭ್ಯಗಳನ್ನು ಸಹ ಇದು ಕೊಡುತ್ತಾ. ಮುಂದುವರಿದು ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ 20 ಸಾರ್ವಜನಿಕ ಬ್ಯಾಂಕುಗಳು 1969ರಲ್ಲಿ ರಾಷ್ಟ್ರೀಕರಣಗೊಂಡ 14 ಬ್ಯಾಂಕುಗಳು. ನೆಕ್ಸ್ಟು 1980ರಲ್ಲಿ 6 ವಾಣಿಜ್ಯ ಬ್ಯಾಂಕುಗಳು ಏನಾದರೂ ಅಂದ್ರೆ ರಾಷ್ಟ್ರೀಕರಣಗೊಂಡವು. ನೋಡಿರಿ, ಒಟ್ಟು 20 ಸಾರ್ವಜನಿಕ ಬ್ಯಾಂಕುಗಳಲ್ಲಿ 1969ರೊಳಗೆ 14 ಬ್ಯಾಂಕು ರಾಷ್ಟ್ರೀಕರಣ ಆದ್ವಾ. ನೆಕ್ಸ್ಟು 1980ರಲ್ಲಿ 6 ವಾಣಿಜ್ಯ ಬ್ಯಾಂಕುಗಳು ಏನಾದವು ಅಂತಂದ್ರೆ ರಾಷ್ಟ್ರೀಕರಣ ಆದವು. ಟೋಟಲು 14 + 6 20 ಏನಾದವು ಅಂತಂದ್ರೆ ಸಾರ್ವಜನಿಕ ಬ್ಯಾಂಕುಗಳು ಇದಾವು ಅನ್ನೋದು ನಮ್ಗೆ ಗೊತ್ತಾಯಿತು. ಇನ್ನು ಮುಂದುವರೆದು ಈ ಒಂದು ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಇವ್ರು ಏನು ಮಾಡಿದರು ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದರು. ನೋಡಿ, ಸರ್ ಎಂ ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಯಾರು ಅಂತ ಹೇಳಿ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾವಾಗ? 1913ರಲ್ಲಿ. ಇನ್ನು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಕರ್ನಾಟಕವು ಪ್ರಮುಖ ಸ್ಥಾನವನ್ನು ಪಡೆದಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು. ನೋಡಿರಿ, ಇದನ್ನು ಪ್ರಶ್ನೆಯನ್ನು ಕೇಳಿದರು. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತೇಳಿ ಯಾವ ಜಿಲ್ಲೆಯನ್ನು ಕರೀತಾರೆ ಅಂತೇಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು. ಇನ್ನು ಕೆನರಾ ಬ್ಯಾಂಕು ಇವು ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕುಗಳಾಗಿದ್ದು ತಮ್ಮ ಮೂಲ ನೆಲೆಯನ್ನು 2 ಜಿಲ್ಲೆಗಳಲ್ಲಿ ಹೊಂದಿವೆ. ಅಷ್ಟೇ ಅಲ್ಲದೆ ಕೆನರಾ ಬ್ಯಾಂಕು ರಾಜ್ಯದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ RRBಯನ್ನು ಪ್ರಾಯೋಜಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಆಗಿದೆ. ನೋಡಿರಿ, ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. RRBಯನ್ನು ಪ್ರಾಯೋಜಿಸಿದ ಮೊಟ್ಟ ಮೊದಲ ಬ್ಯಾಂಕು ಯಾವುದು ಅಂತೇಳಿ ಅದು ಕೆನರಾ ಬ್ಯಾಂಕು. ಇನ್ನು ಪ್ರಸ್ತುತ ರಾಜ್ಯದಲ್ಲಿ 12 ಸಾರ್ವಜನಿಕ ವಲಯದ ವಾಣಿಜ್ಯ ಬ್ಯಾಂಕುಗಳು ಹಾಗೂ 16 ಖಾಸಗಿ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ನೋಡ್ಬೋದು. ಇನ್ನು ಈ ಒಂದು ಕರೆನ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಎ ಪಟ್ಟಿಯಲ್ಲಿ ದೇಶಗಳ ಹೆಸರು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಕರೆನ್ಸಿಯನ್ನು ನೀಡಲಾಗಿದೆ. ಅವುಗಳನ್ನು ಸರಿಯಾಗಿ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಪಟ್ಟಿ ಎ UK, ಜರ್ಮನಿ, ಜಪಾನ್, ಚೀನಾ. ಪಟ್ಟಿ ಬಿ
ಯಾನ್, ಎನ್, ಪೌಂಡ್, ಡಾಲರ್, ಮಾರ್ಕ್. ನೋಡಿರಿ, ಈ ಒಂದು ಯು ಕೆದ ಕರೆನ್ಸಿ ಯಾವುದು ಅಂತಂದ್ರೆ ಪೌಂಡ್. ಇನ್ನು ಜರ್ಮನಿದು ಮಾರ್ಕ್, ಜಪಾನದ್ದು ಎನ್, ಚೀನಾದ್ದು ಯಾನ್. ನೋಡಿರಿ, ಹಂಗಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾದರೆ ಈ ಕರೆನ್ಸಿಗಳ ಬಗ್ಗೆ ನೋಡೋದಾದರೆ ಇದು ಒಂದು ಶಾಸನಬದ್ಧ ಹಣ ಅಂತ ನಾವಿಲ್ಲಿ ಹೇಳ್ಬೋದು. ಭಾರತದಲ್ಲಿ ರೂಪಾಯಿ ಏನಾಗಿದೆ ಅಂತಂದ್ರೆ ಶಾಸನಬದ್ಧ ಹಣವಾಗಿದೆ. ಅದೇ ರೀತಿ USA ಒಳಗೆ ಡಾಲರ್ ಏನಾಗಿದೆ ಅಂತಂದ್ರೆ ಶಾಸನಬದ್ಧ ಹಣವಾಗಿದೆ. UK ಪೌಂಡ್, ಜರ್ಮನಿ ಮಾರ್ಕ್, ಜಪಾನ್ ಎನ್, ಚೀನಾದಲ್ಲಿ ಯುವಾನ್ ಅಥವಾ ರೆನ್ಬಿಂಬಿ ಅಂತ ಹೇಳಿ ಇಲ್ಲಿ ನಾವು ಶಾಸನಬದ್ಧ ಹಣಗಳನ್ನು ನೋಡ್ಬೋದು. ಇವಿಷ್ಟು ಏನು ಅಂತಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ.